ಮೇಷರಾಶಿಯ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮೇಷರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮೇಷರಾಶಿ ಧೈರ್ಯವಂತರ ರಾಶಿ, ಬಲಶಾಲಿ ವ್ಯಕ್ತಿಗಳ ರಾಶಿ, ಚತುರರ ರಾಶಿ ಅಂತಂದರೆ ಇದು ಮೇಷರಾಶಿಯಾಗಿರ್ತದೆ. ಅದು ಗಂಡಾದರೂ ಬಂತು, ಹೆಣ್ಣಾದರೂ ಬಂತು. ಆದರೆ ಈ ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ? ತುಂಬ ಜನ ನನ್ನ ಹತ್ರ ಕೇಳಿದ್ದು ಉಂಟು, ಸಾಡೆ ಸಾತಿ ಶುರುವಾಗಿದೆಯಲ್ಲ ಸರ್, ಏನು ತೊಂದರೆ ಆಗ್ಬೋದೇನೋ? ಸಾಡೆ ಸಾತಿಯ ಭಯ ನಿಮ್ಗೆ ಬೇಡ, ಸಾಡೆ ಸಾತಿ ಅದರ ಭಯ ಬೇಡ. ಯಾಕಂತಂದರೆ ಮೊದಲನೆಯ ಚರಣದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಇಂಥ ತೊಂದರೆ ಆಗ್ತದೆ ಅಂದ್ಕೊಂಡು ನಿಮ್ಗೆ ಗೊತ್ತಿರಬೇಕಾದ್ರೆ ಅದಕ್ಕೆ ಯಾವುದೆಲ್ಲ ತೊಂದರೆ ಬರ್ಬೋದು ಹೇಳುವಂಥದ್ದು ನಿಮಗೂ ಕೂಡ ಗೊತ್ತಿರ್ತದಲ್ವಾ. ಒಂದು ಪ್ರಿಕಾಷನ್ ತೊಗೊಂಡ್ರೆ ಆ ತೊಂದರೆಗೆ ಮುಂದಿನ ದಿನದಲ್ಲಿ ಅಂಥ ಒಂದು ಭಯ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಆದರೆ ಈ ಜುಲೈ ತಿಂಗಳಲ್ಲಿ ಅಂಥ ಯಾವುದೇ ರೀತಿಯಾದಂಥ ತೊಂದರೆ ಅಂತೂ ಖಂಡಿತವಾಗಲೂ ಕೂಡ ಇಲ್ಲ. ಹಾಗಾಗಿ ನನಗೂ ಕೂಡ ನಿಮ್ಮ ಈ ಮೇಷರಾಶಿಯ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಆದರೆ ಇವಾಗ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ. ನಿಮ್ಮ ಮೂಲ ಜಾತಕ ಬೇರೆ ಇರ್ತದೆ, ಜನ್ಮ ಜಾತಕ ಬೇರೆ ಇರ್ತದೆ. ಈ ಗೋಚಾರ ಫಲ ನಿಮಗೆ ಒಂದು 70% ಲಾಭವನ್ನು ಕೊಡುವಂಥದ್ದು, ಅದು ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದು. ಆಯಿತಾ? ಹಾಗಾದರೆ ಈ ಮೇಷರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳಿದೆ? ತಿಂಗಳಲ್ಲಿ ಲಾಭ ನಷ್ಟ ಒಂದೇ ನಾಣ್ಯದ ಎರಡು ಮುಖಗಳು. ಅದು ಒಂದು ಸ್ವಲ್ಪನಾದರೂ ನಷ್ಟ ಅಂತ ಬಂದೇ ಬರ್ತದೆ. ಅದು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಆದರೆ ಪರ್ಸೆಂಟೇಜ್ ವೈಸ್ ಬಂದರೆ ನಷ್ಟ ತುಂಬಾ ಕಮ್ಮಿ ಇದೆ. ಅದು ನಿಮ್ಗೆ ಆಗಲೂಬಾರ್ದು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರಥಮವಾಗಿ ಕುಜನ ಪ್ರಭಾವ ಯಾವ ರೀತಿ ಇರ್ತದೆ ಕೇಳಿದ್ರೆ, ಕುಜ ಬಂದುಬಿಟ್ಟು ದ್ವಿತೀಯ ಭಾವದಲ್ಲಿರುವಂಥವ್ರು. ನಿಮ್ಮ ರಾಶಿಯಲ್ಲಿ ದ್ವಿತೀಯ ಭಾವದಲ್ಲಿ ಕುಜ ಇರೋದ್ರಿಂದ ಒಂದು ಪ್ರಯಾಣದ ಯೋಗ ಹೇಳುವಂಥದ್ದಿದೆ. ನಿಮ್ಮ ವಾಪಸ್ ಟ್ರಿಪ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮ ಆಫೀಸ್ ಕೆಲಸದ ಮೇಲೆ ಆದರೂ ಕೂಡ ವಿದೇಶಕ್ಕೆ ಒಂದು ಪ್ರಯಾಣ ಇರ್ಬೋದು, ಅಥವಾ ಬೇರೆ ರಾಜ್ಯಗಳಿಗೆ, ಬೇರೆ ಊರುಗಳಿಗೆ ಒಂದು ಪ್ರಯಾಣ ಬೆಳೆಸುವಂತಹ ಕೆಲವೊಂದಿಷ್ಟು ಅವಕಾಶಗಳು ನಿಮಗಿದೆ. ಇನ್ನು ಸ್ವಂತ ಉದ್ಯೋಗಕ್ಕೆ ಒಂದು ಉತ್ತಮವಾದಂಥ ಅವಕಾಶ. ಯಾರೆಲ್ಲ ಮೇಷರಾಶಿಯವರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಅದರ ಪ್ಲ್ಯಾನಲ್ಲಿ ಕೂತ್ಕೊಂಡಿದ್ದವರಿಗೆ ಈ ತಿಂಗಳು ಅತಿ ಸೂಕ್ತವಾಗಿರುವಂಥದ್ದು. ಅದು ಯಾವುದೇ ರೀತಿಯಾದ ಬಿಸ್ನೆಸ್ ಆದರೂ ಕೂಡ ತೊಂದರೆ ಇಲ್ಲ. ಹಾಗಂತ ಈ ಸ್ಟಾರ್ಟಪ್ಪನ್ನು ಮಾಡಲಿಕ್ಕೆ ಹೊರಟವರು, ಸ್ಟಾರ್ಟಪ್ ಮಾಡಲಿಕ್ಕೆ ಬಯಸ್ತಾ ಇದ್ದವರು ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನಿಮ್ಮ ಹತ್ತಿರದ ಜ್ಯೋತಿಷಿಗಳಿಗೆ, ನುರಿತ ಜ್ಯೋತಿಷಿಗಳಿಗೆ ಒಂದು ಸರಿ ತೋರಿಸಿ, ಆಮೇಲೆ ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ ಯಾವ ರೀತಿಯಾದಂಥ ಒಂದು ಸ್ಟಾರ್ಟಪ್ಪನ್ನು ನೀವು ಓಪನ್ ಮಾಡಬೇಕು ಅಥವಾ ಯಾವ ರೀತಿಯಾದಂಥ ಒಂದು ಪ್ರಾಡಕ್ಟನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದ್ಕೊಂಡು ಇದ್ದವರು ಇದ್ದರೆ ಖಂಡಿತವಾಗಲೂ ಕೂಡ ನಿಮ್ಮ ಮೂಲ ಜಾತಕ ಹೇಳುವಂಥದ್ದು ತುಂಬ ನಿಮಗೆ ಒಂದು ಸಹಾಯ ಮಾಡುವಂಥದ್ದು ಆಗ್ತದೆ. ಇನ್ನು ಗುರುಗ್ರಹ ಬಂದುಬಿಟ್ಟು ಚತುರ್ಥದಲ್ಲಿ, ಅದು ಉಚ್ಚ ಸ್ಥಾನದಲ್ಲಿರುವಂಥದ್ದು. ಗುರು ಈ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಏನಾಗ್ತದೆ ಕೇಳಿದ್ರೆ, ಒಂದು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಒಂದು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಇನ್ನು ಕಲೆಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂಥ ಒಂದು ಕೆಲಸ ಇರಬಹುದು. ಅದು ಇನ್ನೊಂದು ಬಂದುಬಿಟ್ಟು ವಿಶೇಷವಾಗಿ ಮೇಕಪ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರು ಇರ್ಬೋದು, ಅಥವಾ ಈ ಫ್ಲೆಕ್ಸ್ ಪ್ರಿಂಟಿಂಗು, ಅಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳನ್ನು ಇಟ್ಕೊಂಡಿದ್ದವ್ರು ಇರ್ಬೋದು. ಕಲೆಗೆ ಸಂಬಂಧಪಟ್ಟ ಕೆಲಸಗಳು ನಿಮಗೆ ಅತಿ ಉತ್ತಮವಾಗಿರುವಂಥದ್ದು. ಇದರಲ್ಲಿ ಈ ಜುಲೈ ತಿಂಗಳಲ್ಲಿ ನೀವು ಏಳಿಗೆ ಹೇಳುವಂಥದ್ದು ಕೂಡ ನೋಡಲಿಕ್ಕೆ ಸಿಗ್ತದೆ. ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಇನ್ವೆಸ್ಟರ್ಗಳಿದ್ದೀರೋ, ಕೆಲವೊಂದಿಷ್ಟು ಹೂಡಿಕೆ ಮಾಡುವಂಥವ್ರು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಕಂಪನಿಗಳಿಗೆ ನೀವು ಹೂಡಿಕೆ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅಂಥವರಿಗೆ ಅತಿ ಸೂಕ್ತವಾದಂಥ ಒಂದು ಮಾಸ ಅಂತಂದರೆ ಈ ಜುಲೈ ಮಾಸ ಆಗಿರ್ತದೆ. ಖಂಡಿತವಾಗಲೂ ಕೂಡ ನೀವು ಇನ್ವೆಸ್ಟ್ಮೆಂಟು ಮಾಡಬಹುದು. ಇನ್ನು ಕೇತು ಪಂಚಮದಲ್ಲಿದ್ದಾಗ ಕೆಟ್ಟದಾಗ್ತದೆ ಅಂದ್ಕೊಂಡು ತಿಳ್ಕೊಳ್ಳೋಕೆ ಹೋಗಬೇಡಿ. ಕೇತು ಪಂಚಮದಲ್ಲಿದ್ದಾಗ ನಿಮಗೆ ಒಂದು ಸ್ವಲ್ಪ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗ್ತದೆ. ಆಧ್ಯಾತ್ಮಿಕ ವ್ಯಕ್ತಿಗಳಾಗಲಿಕ್ಕೆ ನೀವು ಇಷ್ಟಪಡ್ತೀರಾ, ಮತ್ತು ಕೆಲವೊಂದಿಷ್ಟು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವಂಥವ್ರು ಆಗ್ತೀರಾ, ಅದು ನಿಮ್ಮ ಕುಟುಂಬ ಸಮೇತವಾಗಿ. ಇನ್ನು ಕೆಲವೊಂದಿಷ್ಟು ಪೂಜೆಗಳಲ್ಲಿ ನೀವು ಭಾಗವಹಿಸುವಂಥ ವ್ಯಕ್ತಿಗಳಾಗ್ತೀರಾ. ಖಂಡಿತವಾಗಲೂ ಕೂಡ ಇಂತಹ ಒಂದು ಚಾನ್ಸ್ಗಳನ್ನು ಸಿಕ್ಕಿದರೆ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ಈ ಮುಂದೆ ಬರುವಂತಹ 2ನೇ ಚರಣ ಏನಿದೆ ಸಾಡೆ ಸಾತಿದ್ದು, ಅದಕ್ಕೆ ಸ್ವಲ್ಪ ಸಹಾಯ ಆಗ್ತದೆ. ಇದೆಲ್ಲ ಕಣ್ಣಿನ ಸಮಸ್ಯೆ ಮತ್ತು ಹಲ್ಲಿಗೆ ಸಮಸ್ಯೆ ಒಂದು ಸ್ವಲ್ಪ ರೀತಿಯಲ್ಲಿ ನಿಮಗೆ ಬಾಧಿಸಬಹುದು. ಕಣ್ಣಿಗೆ ಒಂದು ಸ್ವಲ್ಪ ಪೊರೆ ಕಡ್ದಂಗೆ ಆಗುವಂಥದ್ದು, ಸ್ವಲ್ಪ ಮಂಜು ಆಗುವಂಥದ್ದು, ಹಲ್ಲು ನೋವು ಬರುವಂಥದ್ದು, ಅಥವಾ ಹಳ್ಳಿಗೆ ಹುಳುಕು ಹಿಡಿಯುವಂಥದ್ದು, ಇದೆಲ್ಲ ಸ್ವಲ್ಪ ರೀತಿಯಲ್ಲಿ ತೊಂದರೆ ಕೊಡಲಿಕ್ಕಿದೆ. ಹಾಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಮಕ್ಕಳ ವಿಚಾರದಲ್ಲಿ ಬಂದರೆ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗ್ತದೆ ಮೇಷರಾಶಿಯವರು. ನಿಮ್ಮ ಮಕ್ಕಳು ಒಂದು ಸ್ವಲ್ಪ ನಿಮ್ಮ ಮಾತು ಕೇಳದೇ ಇರ್ಬೋದು, ಅಥವಾ ಕಿರಿಕಿರಿ ಮಾಡ್ಬೋದು, ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಖಂಡಿತವಾಗ್ಲೂ ಕೂಡ ಮಕ್ಕಳ ವಿಚಾರವಾಗಿ ತುಂಬ ಒಂದು ಸ್ವಲ್ಪ ನೀವು ಕೇರ್ ತಗೋಬೇಕು.
ಕೆಲವೊಂದಿಷ್ಟು ಬಸ್ಗಳಲ್ಲಿ ಹೋಗ್ತಾರೆ ಮಕ್ಕಳು, ತುಂಬ ದೂರ ಇರ್ತದೆ ಸ್ಕೂಲ್ ವ್ಯಾನಲ್ಲಿ ಹೋಗುವಂಥದ್ದು. ಸ್ವಲ್ಪ ವಿಶೇಷವಾದಂಥ ಕಾಳಜಿ ಇದೊಂದು ತಿಂಗಳು ನೀವು ತೊಗೊಂಡ್ರೆ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಇದು ನಾನು ಹೇಳ್ತಿರುವಂಥದ್ದು ಗೋಚಾರ ಫಲ, ಮೇಷರಾಶಿಯ ಗೋಚಾರ ಫಲ. ತುಂಬ ಜನ ಹೇಳಿರ್ಬೋದು ನಿಮ್ಮ ರಾಶಿ ಚೆನ್ನಾಗಿದೆ ಅಂತಂದರೆ ನನಗೇನು ಚೆನ್ನಾಗಿರಲಿಲ್ವಲ್ಲ ಅಂದ್ಕೊಂಡು. ನಾನು ಹೇಳ್ತಿರುವಂಥದ್ದು ಗೋಚಾರ ಫಲ. ಇದು 60-70% ಅಷ್ಟು ಮಾತ್ರ ನಿಮ್ಗೆ ಇಂಪ್ಲಿಮೆಂಟ್ ಆಗುವಂಥದ್ದು ಮತ್ತು ಅಪ್ಲಿಕೇಬಲ್ ಆಗುವಂಥದ್ದು. ನಿಮ್ಮ ಮೂಲ ಜಾತಕನೇ ಬೇರೆ ಇರ್ತದೆ. ನಿಮ್ಮ ಮೂಲ ಜಾತಕ ಬಂದುಬಿಟ್ಟು ನೀವು ಹುಟ್ಟಿದಂಥ ದಿನಾಂಕ ಮತ್ತು ಸಮಯದ ಆಧಾರದ ಮೇಲೆ ನಿರ್ಧಾರವಾಗಿರ್ತದೆ. ನಿಮ್ಮ ದಶಾಭುಕ್ತಿಯ ಆಧಾರದ ಮೇಲೆ ಅದು ನಿರ್ಧಾರವಾಗಿರ್ತದೆ. ಈ ರೀತಿಯಾದಂಥ ಕೆಲವೊಂದಿಷ್ಟು ತೊಂದರೆ ಉಪಟಳಗಳು ನಿಮ್ಗೆ ಎದುರಾದಲ್ಲಿ ಖಂಡಿತವಾಗಲೂ ಕೂಡ ಹತ್ತಿರದ ಜ್ಯೋತಿಷಿಗಳಿಗೆ ಸಂಪರ್ಕ ಮಾಡಿ ನಿಮ್ಮ ಜನ್ಮ ಜಾತಕವನ್ನು ಒಂದು ಸಾರಿ ಬಂದುಬಿಟ್ಟು ತೋರಿಸಿ ಖಂಡಿತವಾಗಲೂ ಕೂಡ ಇದಕ್ಕೆ ಪರಿಹಾರ ಹೇಳೋದನ್ನು ನೀವು ಕಾಣ್ತೀರಾ. ಇನ್ನು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆದಾಗ ನಿಮಗೆ ಕೆಲವೊಂದಿಷ್ಟು ಒಳ್ಳೆಯದೇ ಆಗ್ತದೆ. ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗಲ್ಲಿರುವಂಥದ್ದು, ಆ ಕೆಲಸಗಳು ಕೂಡ ನಿಮ್ದು ಆಗುವಂಥದ್ದು ಆಗ್ತದೆ. ಪ್ರಭಾವಿ ವ್ಯಕ್ತಿಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಒಬ್ಬರು. ಅಂಥವರ ಪರಿಚಯ ಆದಾಗ ಕೆಲವೊಂದಿಷ್ಟು ಕೆಲಸಗಳು ಆಗುವಂಥದ್ದು ಆಗ್ತದೆ. ಕೆಲವೊಂದಿಷ್ಟು ನಿಮಗೆ ಅನುಕೂಲಗಳು, ಲಾಭಗಳು ಆಗುವಂಥದ್ದು ಆಗ್ತದೆ. ಖಂಡಿತವಾಗಲೂ ಕೂಡ ಇಂಥವರ ಒಂದು ಪರಿಚಯ ಆದರೆ ಅದನ್ನು ಉಳಿಸ್ಕೊಳ್ಳಿ. ಇನ್ನು ಕೋಪ ಜಾಸ್ತಿ ಆಗುವಂಥದ್ದು ಆಗ್ತದೆ. ಕೋಪ ಜಾಸ್ತಿ ಆದಾಗ ಖಂಡಿತವಾಗಲೂ ಕೂಡ ನೀವು ಮಾತಿನ ಮೇಲೆ ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಮೊದಲೇ ಮೇಷರಾಶಿಯವರು ಖಂಡಿತವಾಗಿ ಕಡ್ಡಿ ತುಂಡಾದಂಗೆ ಮಾತಾಡ್ಬಿಡ್ತೀರಾ, ಅದು ಇತರರಿಗೆ ಆಗೋದಿಲ್ಲ. ನಿಮ್ಮ ಕೋಪ ನಿಮ್ಮ ಹಿಡಿತದಲ್ಲಿರಲಿ. ಅದು ನಿಮ್ಮ ಪೋಷಕರ ಜೊತೆ ಇರ್ಬೋದು, ಸಹಪಾಠಿಗಳ ಜೊತೆಗಿರ್ಬೋದು, ಸಂಗಾತಿಯ ಜೊತೆಗಿರ್ಬೋದು, ನಿಮ್ಮ ಮಕ್ಕಳ ಜೊತೆಗೂ ಕೂಡ ಇರ್ಬೋದು. ಕೆಲವೊಂದಿಷ್ಟು ತಂದೆ ತಾಯಿಗಳು ಮಕ್ಕಳಿಗೆ ಅತಿಯಾಗಿ ಬಂದುಬಿಟ್ಟು ಗರ್ಸೋದು, ಜೋರು ಮಾಡುವಂಥದ್ದು, ಅದು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಒಂದು ಕೆಟ್ಟ ಅಭಿಪ್ರಾಯ ಬೀರ್ತದೆ ನಿಮ್ಮ ಬಗ್ಗೆ. ಖಂಡಿತವಾಗಲೂ ಕೂಡ ಅಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಕೋಪದಲ್ಲಿ. ಇನ್ನು ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು, ಕ್ರಿಯೇಟರ್ಸ್, ಅವರು ಯೂಟ್ಯೂಬರ್ ಆಗಿರ್ಬೋದು, ಇನ್ಸ್ಟಾಗ್ರಾಮರ್ ಆಗಿರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಅಥವಾ ಆನ್ಲೈನಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡ್ತಿರುವಂಥವ್ರು, ಅಪ್ಲಿಯೇಟಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಆನ್ಲೈನ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೆ ಅತಿ ಉತ್ತಮವಾಗಿರುವಂಥದ್ದು ಈ ಜುಲೈ ತಿಂಗಳು. ಖಂಡಿತವಾಗಲೂ ಕೂಡ ನಿಮಗೆ ಅಭಿವೃದ್ಧಿ ಹೇಳುವಂಥ ಸಿಗ್ತದೆ, ಫೇಮ್ ಹೇಳುವಂಥ ಸಿಗ್ತದೆ, ಹೊಸ ಹೊಸ ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತದೆ, ಕೆಲವೊಂದಿಷ್ಟು ಆ್ಯಡ್ ಜನ್ರೇಟ್ಗಳಾಗುವಂಥದ್ದು, ಕೆಲವೊಂದಿಷ್ಟು ಅವಕಾಶಗಳು ನಿಮ್ಗೆ ಹುಡ್ಕೊಂಬರುವಂಥದ್ದು ಕೂಡ ಈ ತಿಂಗಳಲ್ಲಿ ಆಗ್ತದೆ. ಶನಿ ಗ್ರಹದಿಂದ ಯಾವ ರೀತಿಯಾದಂಥ ಫಲ ಇದೆ ಅಂದ್ಕೊಂಡು ಕೇಳಿದರೆ, ಒಂದು ವಿದೇಶಿ ಸಂಬಂಧ ಕೆಲಸಗಳನ್ನು ಯಾರೆಲ್ಲ ನೋಡ್ತಾ ಇದ್ರಿ ಅವರಿಗೆಲ್ಲ ಒಂದು ವಿದೇಶದಲ್ಲಿ ಕೆಲಸ ಸಿಗುವಂಥದ್ದಾಗ್ತದೆ. ವಿದೇಶಿ ಸಂಬಂಧಪಟ್ಟದ ಕಂಪ್ನಿ ಜೊತೆಗೆ ಕೆಲವೊಂದಿಷ್ಟು ಬಿಸ್ನೆಸ್ ಟೈಅಪ್ಗಳಾಗುವಂಥದ್ದು, ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಂತಹ ಒಂದು ಕೆಲಸಗಳಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಒಂದು ಅಭಿವೃದ್ಧಿ ಆಗುವಂಥದ್ದು, ಕೆಲವೊಂದಿಷ್ಟು ಅಂಥ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುವಂಥದ್ದು, ಅಂಥ ಕ್ಲೈಂಟ್ಸ್ಗಳು ನಿಮ್ಗೆ ಸಿಗುವಂಥವ್ರು, ವೆಂಡರ್ಗಳು ಸಿಗುವಂಥದ್ದು ಕೂಡ ಈ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಗ್ತದೆ. ಅದು ಶನಿ ಗ್ರಹದಿಂದ. ಇದಕ್ಕೆಲ್ಲ ಬಂದುಬಿಟ್ಟು ಅತಿ ಶೀಘ್ರದಲ್ಲಿ ಆಗಬೇಕು ಅಂದ್ಕೊಂಡಂದರೆ ನೀವು ಮಾಡಬೇಕಾಗಿರೋ ಸಿಂಪಲ್ ಒಂದೇ ಒಂದು ಟಿಪ್ಸ್ ಏನು ಕೇಳಿದರೆ, ಪ್ರತಿದಿನ ಹನುಮಾನ್ ಚಾಲೀಸ ನೀವು ಹೇಳಬೇಕಾಗ್ತದೆ ಮನೆಯಲ್ಲಿ. ನಿಮ್ಗೆ ಎಷ್ಟು ಸಮಯ ಇದೆಯೋ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗಿ. ಖಂಡಿತವಾಗಲೂ ಕೂಡ ಇದರಿಂದ ಉತ್ತಮವಾದಂಥ ಫಲವನ್ನು ತಾವು ನಿರೀಕ್ಷೆ ಮಾಡಬಹುದು. ಕೇತು ಗ್ರಹ 5ನೇ ಮನೆಯಲ್ಲಿ ಸಂಚಾರ. ಕೇತು ಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ, ಗುಪ್ತಾಂಗ ಸಮಸ್ಯೆಗಳು ಅಥವಾ ಲೈಂಗಿಕ ಸಮಸ್ಯೆಗಳು ತಮಗೆ ಒಂಚೂರು ತೋರಿಸ್ಕೋಬೋದು. ಹಾಗಾಗಿ ಒಂದು ಸ್ವಲ್ಪ ನೀವು ಮೇಂಟೈನ್ ಮಾಡಬೇಕಾಗ್ತದೆ ನಿಮ್ಮ ಆರೋಗ್ಯದ ವಿಚಾರವಾಗಿ. ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ ಕೇಳಿದ್ರೆ, ಈ ಗುಪ್ತಾಂಗದ ವಿಚಾರ ಅಥವಾ ಲೈಂಗಿಕತೆಯ ವಿಚಾರ ಬಂದಾಗ ಒಂದು ನಾಚಿಕೆ ಮುಜುಗರದಿಂದ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಇವನ್ ಡಾಕ್ಟರ್ ಹತ್ರನೂ ಹೋಗಲಿಕ್ಕೆ ಮುಜುಗರ ಆಗಿರ್ತದೆ. ಅಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಾಕ್ಟರ್ ಹತ್ರ ಓಪನ್ ಆಗಿ ಮಾತಾಡಿ, ಬಾಯಿ ಬಿಟ್ಟು ಮಾತಾಡಿ. ಅದಕ್ಕೆಲ್ಲ ಪರಿಹಾರ ಹೇಳುವಂಥದ್ದು ಇರ್ತದೆ. ಸಮಸ್ಯೆ ಎಲ್ರಿಗೂ ಬರ್ತದೆ. ವ್ಯಕ್ತಿಗಳು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಸಮಸ್ಯೆಗಳು ಎಲ್ರಿಗೂ ಇರ್ತದೆ. ಆಯಿತಾ, ನೀವು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿದರೆ, ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಲೂ ಕೂಡ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಹೇಳುವಂಥದ್ದು ಇದೆ. ಇನ್ನು ಹಣಕಾಸು ವಿಚಾರಕ್ಕೆ ಬಂದರೆ, ಮೇಷರಾಶಿಯವರಿಗೆ ಈ ತಿಂಗಳು ಹಣಕಾಸಿನ ಒಂದು ಹರಿವು, ಒಳಹರಿವು ಅತಿ ಉತ್ತಮವಾಗಿರ್ತದೆ. ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಕೃಷಿಕರಾಗಿರ್ಬೋದು, ಅವರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಫಸಲಿಗೆ ದರ ಬರುವಂಥದ್ದಾಗಿರ್ಬೋದು. ಹಣಕಾಸು ಸ್ಥಿತಿ ಅತಿ ಉತ್ತಮವಾಗಿರ್ತದೆ. ಇನ್ನು ಧೈರ್ಯ ಜಾಸ್ತಿ ಆಗುವಂಥದ್ದು. ಕೇತು 5ನೇ ಮನೆಯಲ್ಲಿದ್ದಾಗ ಆರೋಗ್ಯ ಸಮಸ್ಯೆ ಒಂದೇ ಅಲ್ಲ, ಕೆಲವೊಂದಿಷ್ಟು ಪಾಸಿಟಿವ್ ಥಿಂಗ್ಸು ಕೂಡ ನಿಮ್ಮಲ್ಲಿ ಬರ್ತದೆ. ಒಂದು ಹಣಕಾಸು ಸ್ಥಿತಿ ಅಂತಂದೆ. ಇನ್ನೊಂದು ಧೈರ್ಯ ಜಾಸ್ತಿ ಆಗುವಂಥದ್ದು, ನಿಮ್ಮ ಮನೋಬಲ ಜಾಸ್ತಿ ಆಗುವಂಥದ್ದು, ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಕೂಡ ನಿಮ್ಗೆ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಹೇಳುವಂಥದ್ದು ಬೇಡ.
ಓವರ್ ಕಾನ್ಫಿಡೆನ್ಸ್ ಆದರೆ ನೀವು ಕೈ ಹಾಕಿರುವಂಥ ಕೆಲಸಗಳು ಹಾಳಾಗ್ಬೋದು. ಹಾಗಾಗಿ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಥಿಂಕಿಂಗ್ ಇರಲಿ, ಓವರ್ ಥಿಂಕಿಂಗ್ ಬೇಡ. ಕೋಪ ಇರಲಿ, ಅದು ಸ್ವಲ್ಪ ಇರಲಿ. ಉಪ್ಪು ಹುಳಿ ಖಾರ ತಿಂದಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ ಬರಲೇಬೇಕಾಗ್ತದೆ, ಉದ್ವೇಗ ಬರಲೇಬೇಕಾಗ್ತದೆ. ಹಾಗೇ ಆಗ್ತದೆ ಅದು. ಆದರೆ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗ್ತದೆ. ಕೆಲವರ ನಡವಳಿಕೆಯಿಂದ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಈ ಮೇಷರಾಶಿಯವರಿಗಿದೆ. ಅದು ಯಾರಾದರೂ ಬಂದುಬಿಟ್ಟು ನಿಮ್ಮ ಸ್ನೇಹಿತರು ಇರ್ಬೋದು. ನಿಮ್ಮ ಹತ್ರ ಇರುವಂಥ ಸಲುಗೆ ಅತಿಯಾಗಿ ಬಂದುಬಿಟ್ಟು ಜಾಸ್ತಿ ಆದಾಗ ಕೆಲವೊಂದಿಷ್ಟು ನಡವಳಿಕೆಗಳು ಓವರ್ ಆಗ್ತದೆ. ಅಂಥ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ಕಾಲಮಾನದಲ್ಲಿ, ಈ ಜಾಯಮಾನದಲ್ಲಿ ವ್ಯಕ್ತಿಗಳನ್ನು ಸಂಪಾದನೆ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಮಗೆ ಕಳ್ಕೊಳ್ಳಿಕ್ಕೆ 2 ನಿಮಿಷ ಇದ್ದರೆ ಸಾಕು. ಯಾರಿಗೂ ಕೂಡ ಕಳ್ಕೊಳ್ಬೇಕಾದ್ರೆ ಆ ವ್ಯಕ್ತಿ ಹೇಗೆ ಏನು ಎತ್ತ ಅಂದ್ಕೊಂಡು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಅವಕಾಶಗಳು ಜಾಸ್ತಿ ಆಗುವಂಥದ್ದು ಮೇಷರಾಶಿಯವರಿಗೆ. ಯಾರಿಗೆಲ್ಲ ಬಂದುಬಿಟ್ಟು ಒಂದು ಕೆಲಸ ಇರಲಿಲ್ಲ ಅಥವಾ ಕೆಲಸ ಇದ್ದರೂ ಕೂಡ ಅದಕ್ಕೊಂದು ತಕ್ಕನಾದಂಥ ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಿರಲಿಲ್ಲ, ಅಂಥವರಿಗೆಲ್ಲ ಬಂದುಬಿಟ್ಟು ಒಂದು ಉತ್ತಮವಾದಂಥ ಅವಕಾಶಗಳು ಸಿಗುವಂಥದ್ದು, ಒಂದು ವೇದಿಕೆ ಸಿಗುವಂಥದ್ದು ಕೂಡ ಆಗ್ತದೆ. ಇನ್ನು ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಬಾಂಧವ್ಯ. ನೀವು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ರಿ, ಅಥವಾ ಯಾವ್ದು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರಿ, ಅಥವಾ ಯಾವ ಫರ್ಮಲ್ಲಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರಿ, ಅಥವಾ ಯಾವ ವರ್ಟಿಕಲಲ್ಲಿ ಬಂದುಬಿಟ್ಟು ನೀವು ಬಿಸ್ನೆಸ್ ಮಾಡ್ತಾಯಿದ್ರಿ, ಅಂತಹ ವರ್ಟಿಕಲಲ್ಲಿ ಯಾರ್ಯಾರೆಲ್ಲ ಬಂದುಬಿಟ್ಟು ಕೆಲಸ ಮಾಡ್ತಾ ಇದ್ದೀರೋ ಅವ್ರ ಜೊತೆಗೆ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ನೀವು ಹೊಂದ್ಕೊಳ್ತೀರಾ. ಅವ್ರ ಜೊತೆಗೆ ಒಂದು ಉತ್ತಮವಾದಂಥ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀರಾ ನಿಮ್ಮ ಪರವಾಗಿ. ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೂ ಕೂಡ ಒಂದು ಪ್ರಮೋಷನ್ ಆಗುವಂಥದ್ದು ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ನಿಮ್ಗೊಂದು ಪ್ರಮೋಷನ್ನು ಅಥವಾ ನೀವು ಮಾಡ್ತಿರುವಂಥ ಕೆಲಸ ಬೇರೆ ಡಿಪಾರ್ಟ್ಮೆಂಟಿಗೆ ನಿಮಗೆ ವರ್ಗಾವಣೆ ಆಗುವಂಥದ್ದಾಗಿರ್ಬೋದು. ಅದರಲ್ಲೂ ಕೂಡ ಒಂದು ಸ್ಥಿರವಾದ ಬದಲಾವಣೆ. ಖಂಡಿತವಾಗಲೂ ನಿಮ್ಮ ಜಾಬ್ ಹೇಳುವಂಥದ್ದು ಸ್ಟೇಬಲ್ ಆಗುತ್ತದೆ. ಮತ್ತು ಪ್ರಮೋಷನು ಕೂಡ ನೀವು ಅಂದ್ಕೊಂಡಿರುವಂಥ ಒಂದು ಸ್ಕೇಲಲ್ಲೇ ಪ್ರಮೋಷನ್ ಕೂಡ ಆಗುವಂಥದ್ದಾಗ್ತದೆ. ಇನ್ನು ಮೇಷರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ನೀವು ಕೇರ್ ತಗೋಬೇಕಾಗ್ತದೆ. ಅವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಅದನ್ನು ಬಿಟ್ಟರೆ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು. ಇನ್ನು ನಿಮ್ಮ ವ್ಯವಹಾರಕ್ಕೆ ಬಂದರೆ ಅತಿ ಸೂಕ್ತವಾಗಿರುವಂಥ ಮಾಸ ಅಂತಂದರೆ ಈ ಜುಲೈ ಮಾಸ ಆಗಿರ್ತದೆ. ನಿಮಗೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಕೆಲಸ ನೀವು ಮಾಡಲೇಬೇಕಾಗ್ತದೆ. ಗ್ರಹಗತಿಗಳು ಚೆನ್ನಾಗಿದೆ, ಪ್ರತಿಯೊಂದರಲ್ಲೂ ಕೂಡ ನಮ್ಗೆ ಚೆನ್ನಾಗಿದೆ ಅಂದ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಗೃಹಿಣಿಯರಿಗೆ ನಾನು ಹೇಳ್ತಾ ಇರುವಂಥದ್ದು, ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಒಂದು ಸ್ವಲ್ಪ ನಿಮ್ಮ ಟೈಮನ್ನು ನೀವು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಟೈಮ್ ಟೇಬಲ್ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಈ ಜುಲೈ ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಿಮಗೆ ಸಿಗುವಂಥದ್ದು ಆಗ್ತದೆ. ಎಷ್ಟೇ ಗ್ರಹಗಳು ಕೊಟ್ಟರೂ ಕೂಡ ಇಲ್ಲಿ ಕೆಲಸ ಮಾಡೋರು ನಾವಾಗಿರ್ತೀವಿ ಅಲ್ವಾ. ಹಾಗಾಗಿ ನಮ್ಮ ಒಂದು ಎಫರ್ಟ್ ಇದ್ದಷ್ಟು ಇನ್ಕಮ್ ಸೋರ್ಸು ಕೂಡ ಅಷ್ಟೇ ಒಳ್ಳೆಯದಾಗಿರ್ತದೆ. ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದರೆ, ನಿಮ್ಮ ಮೇಷರಾಶಿಯ ಸಂಗಾತಿ ಯಾರೆಲ್ಲ ಇದ್ದಾರೆ, ಒಂದು ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆಗೆ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಅದು ಕಿರಿಕಿರಿ ಬಂದುಬಿಟ್ಟು ಮೌಖಿಕವಾಗಿ ನಿಮ್ಮ ಮಾತಿನಲ್ಲಿ ಆಗುವಂಥದ್ದು. ನಾನು ಆವಾಗಲೇ ಹೇಳಿದೆ ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ ಅಂದ್ಕೊಂಡು. ನಿಮ್ಮ ಸಂಗಾತಿ ಜೊತೆಗೆ ಮಾತಿನಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು. ಅದನ್ನು ಸ್ವಲ್ಪ ಹುಷಾರಾಗಿ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಮತ್ತು ಯಾವುದೇ ರೀತಿಯಾದಂಥ ಒಂದು ಸಂಶಯಗಳಿದ್ದಲ್ಲಿ, ಅಥವಾ ಭವಿಷ್ಯದ ಬಗ್ಗೆ ಅನುಮಾನಗಳಿದ್ದಲ್ಲಿ, ಅಥವಾ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಪುಟ್ಟ ತೊಂದರೆಗಳಿದ್ದಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಸಂಪರ್ಕ ಮಾಡಿ. ಖಂಡಿತವಾಗಲೂ ಕೂಡ ನಿಮ್ಮ ಕಷ್ಟಕ್ಕೆ ನಾವಿದ್ದೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ಜುಲೈ ತಿಂಗಳು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.